ಯಾತ್ರು ವೋಟರ್ಸ್ ಇಲ್ವಾ ಹಾಗಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಭರ್ಜರಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ. ಕಾಂಗ್ರೆಸ್ನ ಡಿಕೆ ಸುರೇಶ್ ವಿರುದ್ಧ ಮಂಜುನಾಥ್ಗೆ ಭಾರಿ ಮುನ್ನಡೆ. ದಿಸ್ ಇಸ್ ಸರ್ಪ್ರೈಸಿಂಗ್ ಸರ್. ಈ ಹಂತದಲ್ಲೂ 36,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಸೌತ್ ಇಲ್ಲೆಲ್ಲ 4 ಲಕ್ಷ. ಬೆಂಗಳೂರು ಸೌತ್ ಅಲ್ಲಿ ಯಾವ ಕ್ಷೇತ್ರದ್ದು ಓಪನ್ ಆಗುತ್ತೆ ಬೆಂಗಳೂರು ಸೌತ್ RR ನಗರ ಬಿಜೆಪಿ ಮುನ್ನಡೆ ಬಂದೇ ಬರುತ್ತೆ. ಬೇರೆ ಬೂತ್ಗಳು ಬಂದಾಗ ಬೆಂಗಳೂರು ಸೌತ್ ತೆಗೆದು ಲಾಸ್ಟ್ ಅಲ್ಲಿ ಕನಕಪುರಕ್ಕೆ ಬಂದ್ರೆ ಅಥವಾ ಮಾಗಡಿಗೆ ಬಂದ್ರೆ ರಾಮನಗರ ಮಾಗಡಿ ಇಲ್ಲೆಲ್ಲ ಕುಣಿಗಲಿದೆ. ಅದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಬೂತ್ ತೆಗ್ದಿದ್ದಾರೆ. ಈಗ ಜೆಪಿ ನಗರದ ಒಂದಷ್ಟು ಭಾಗ, RR ನಗರ ಎಲ್ಲ ಬಂದ್ರೆ ಬಿಜೆಪಿನೇ. ಅದು ಬೆಂಗಳೂರು ಸೌತ್. ಅದು ಹೇಳ್ದಂಗೆ ಅಲ್ಲಿ 8 RR ನಗರ ಮತ್ತೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡು ಬೆಂಗಳೂರಿನಲ್ಲಿರುವಂತ ವಿಧಾನಸಭಾ. ಅದೇ 8,50,000 ವೋಟ್ಸ್ ಇದೆ ಅಲ್ಲಿ. ಬೆಂಗಳೂರು ಸೌತ್ ಬಂದು ಇಡೀ ರಾಜ್ಯದಲ್ಲೇ ಅತಿ ದೊಡ್ಡ ಮತಕ್ಷೇತ್ರ ಅಂದ್ರೆ ಈ ವೋಟರ್ಸ್ ನಂಬರ್ ಆಫ್ ವೋಟ್ಸ್ ದೃಷ್ಟಿಯಿಂದ. ಯಾಕಂದ್ರೆ 8.5 ಲಕ್ಷ ಇದೆ. ಅದು ಪೂರ್ತಿಯಾಗಿ ಬಿಜೆಪಿ ಪರವಾಗಿರುವಂತದ್ದು. ಇವಾಗ ಅದನ್ನು ಓಪನ್ ಮಾಡಿದ್ದಾರಾ? ಅಲ್ಲ, ಏನಾಗುತ್ತೆ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಒಂದು ಕ್ಲೀನ್ ಇಮೇಜ್ ಇದೆ, ಒಳ್ಳೆ ಸೇವೆ ಮಾಡಿದ್ದಾರೆ. ಡಿಕೆ ಸುರೇಶ್ ಅವ್ರಿಗೂ ಕ್ಲೀನ್ ಇಮೇಜ್ ಅಂದ್ರೆ ಭ್ರಷ್ಟಾಚಾರದಲ್ಲಿ ಹೊಸದಾಗಿ ಒಂದು ಸೇವೆ ಮಾಡಿದ್ದಾರೆ. ಜಯದೇವ ಹಾಸ್ಪಿಟಲ್ ಅಲ್ಲಿ ಒಂದು ದೊಡ್ಡ ಒಂದು ಇಲ್ಲ ಜಯದೇವ ಆಸ್ಪತ್ರೆನಲ್ಲಿ ಹಗರಣ ಮಾಡಿದ್ದಾರೆ ಅಂತ ಇಮೇಜ್ ಇದೆ ಮಂಜುನಾಥ್ ಅವ್ರಿಗೆ. ತುಂಬಾ ಜನ ಆರೋಪಗಳು ಮಾಡಿದ್ರು. ಆತರ ಇಲ್ಲ. ಪ್ರಭುದೇವ್ ಅವ್ರಿಗೆ ಮೋಸ ಮಾಡೋದು ಆನೆಸ್ಟ್ ಅವರ್ ಸೆಲ್ಫ್ ಅಷ್ಟೇ. ಏನು ಒಬ್ಬರು ವ್ಯಕ್ತಿ ಮಾತಾಡುವಂತ. ಇನ್ನು ಬಿಜೆಪಿಯ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಮತ್ತೆ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ದೊಡ್ಡ ಮೊತ್ತದ ಮುನ್ನಡೆ ಏನಲ್ಲ, ಕೇವಲ 399 399 ಈ ಆಫರ್ ಪ್ರೈಸ್ ಇದ್ದಂಗೆ 399 ಇದರಲ್ಲಿ ಅವರು ಮತಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲೂ ಕೂಡ ಹಾವು ಏಣಿ ಆಟ ಮುಂದುವರಿತಾನೆ ಇದೆ. ಬಟ್ ಶೋಭಾ ಕರಂದ್ಲಾಜೆ ಅವರು ಶೋಭಾ ಕರಂದ್ಲಾಜೆ ಅವ್ರದ್ದು 2-3 ಫ್ಯಾಕ್ಟರ್ಸ್ ಇದೆ. ಒಂದು